ನಾಡಿನ ವಿದ್ವಾಂಸರ ಸಾಹಿತಿಗಳ ಅದರಲ್ಲಿ ವಿಶೇಷವಾಗಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇನ್ನೂ ಹಲವಾರು ಮೌಲ್ಯಾಧಾರಿತ ಪುಸ್ತಕಗಳು ಜವಾಬ್ದಾರಿಯಿಂದ ಉದ್ದೇಶಪೂರ್ವಕವಾಗಿಯೋ ಅಥವಾ ಬೇಕಾಬಿಟ್ಟಿಯಾಗಿಯೋ ಆ ಮಳೆಯಲ್ಲಿ ಎಸೆದ್ರಿಂದ ಅದೆಲ್ಲ ಕೊಳೆತು ಹೋಗ್ತಾ ಇವೆ. ಇದು ಎಲ್ಲ ಸಾರ್ವಜನಿಕರ ಗಮನಕ್ಕೂ ಕೂಡ ಬಂದಿದೆ, ಸಾರ್ವಜನಿಕರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ 1885ರಲ್ಲಿ ಸ್ವಾತಂತ್ರ್ಯದ ಮುನ್ನ ಸ್ಥಾಪನೆಗೊಂಡ ಈ ಗ್ರಂಥಾಲಯಕ್ಕೆ ಯಾವುದೇ ರೀತಿಯ ಸುಧಾರಣೆಗೊಳ್ಳದೇ ಇದ್ದಿದ್ದು ವಿಪರ್ಯಾಸವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಹೊಸ ವಿನ್ಯಾಸ ನೀಡದೆ ಕಾಂಪೌಂಡ್ ಕಟ್ಟಡ ಮಾಡದೆ ಬೇಕಾಬಿಟ್ಟಿಯಾಗಿ ಕೈ ಬಿಟ್ಟಿದ್ದು 1885ರಲ್ಲಿ ಬಿಜಾಪುರ ನಗರ ಗ್ರಂಥಾಲಯ ನಿರ್ಮಾಣವಾಗಿದೆ. ಅಲ್ಲಿ ಲಕ್ಷಾಂತರ ಪುಸ್ತಕಗಳು 1885ರಿಂದ 2025ರವರೆಗೆ ಇಲ್ಲಿಯವರೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ಬೋದು, ನಾಡಿನ ವಿದ್ವಾಂಸರು, ಹಿರಿಯ ಸಾಹಿತಿಗಳು ಎಲ್ಲರೂ ಕೊಟ್ಟಿರ್ತಕ್ಕಂಥ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಸರ್ಕಾರ ಖರೀದಿ ಮಾಡಿ ಇಂಥ ಗ್ರಂಥಾಲಯಗಳಿಗೆ ಕೊಡಬೇಕು ಅಂತಿರ್ತದೆ, ಅಲ್ಲಿ ಕೊಟ್ಟಿದ್ದರು. ಆದರೆ ಅವುಗಳನ್ನು ಇಲ್ಲಿವರೆಗೆ ಸಂರಕ್ಷಣೆ ಮಾಡದೆ ಈ ಒಂದು 15 ದಿನಗಳಲ್ಲಿ ಈ ಮಳೆಯಲ್ಲಿ ಏನಾದರೂ ಅವ್ರನ್ನ ಕ್ರೋಢೀಕರಿಸಿ ಮ್ಯಾಗ ಒಂದು ಪ್ಲಾಸ್ಟಿಕ್ ಹೊರಿಸಿ ಹಾಕಿ ಅವೆಲ್ಲ ಹಾಕಿದ್ರು ಕೂಡ ಅದು ಸುರಕ್ಷಿತವಾಗಿ ಇಟ್ಟಿಲ್ಲ. ಹಾಗೆ ಬೇಕಾಬಿಟ್ಟು ಎಸೆದು ಟೇಬಲ್ಗಳನ್ನು, ಒಳಗಿಡ್ತಕ್ಕಂಥ ಡ್ರಾಗಳನ್ನು ಎಲ್ಲವುಗಳನ್ನು ಬೇಕಾಬಿಟ್ಟಿಯಾಗಿ ಎಸೆದ್ರಿಂದ ಮಳೆಯಲ್ಲಿ ಎಲ್ಲ ನೆಂದು ಎಲ್ಲ ಪುಸ್ತಕಗಳು ಹಾಳಾಗಿದೆ. ಅದಕ್ಕಾಗಿ ಅವು ಮರುಮುದ್ರಣ ಆಗಬೇಕು. ಆ ಪುಸ್ತಕಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ, HKವರೆಗೂ ತಂದಿದ್ದೇವೆ, ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಅವು ಮರುಮುದ್ರಣ ಆಗಬೇಕು ಪುಸ್ತಕಗಳು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ವಿಭಜಿತ ಜಿಲ್ಲೆಗಳ ಮುಂಚೆ ಒಂದು ಮುಧೋಳ, ಒಂದು ಬಿಜಾಪುರ, ಒಂದು ತಿಕೋಟ, ಈ 3 ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಿದರು. ಅದರಲ್ಲಿ ಏನದ ಇದು ಒಂದು ಈ ಗ್ರಂಥಾಲಯ ಇವತ್ತು ಹದಗೆಟ್ಟು ಎಲ್ಲ ಪುಸ್ತಕಗಳನ್ನು ಬೇಕಾಬಿಟ್ಟಿಯಾಗಿ ಮಳೆಯಲ್ಲಿ ಎಸೆದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳತಕ್ಕಂಥ ಪುಸ್ತಕಗಳು ಹಾಳಾಗಿವೆ. ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತೇವೆ. ಸರ್, ಇವತ್ತು ADC ಅವ್ರಿಗೆ ಬರೆಯೋ ಕೊಟ್ಟಿರಲ್ಲ, ADC ಅವ್ರ ಗಮನಕ್ಕಿದ್ದು ಈ ವಿಷಯ ಹೇಳಿದಾಗ ಅದಕ್ಕೆ ADC ಅವ್ರು ಇರೋದ್ರು. ADC ಅವ್ರು ಏನಪ್ಪ ಅಂದ್ರೆ, ನಾನು ತನಿಖೆ ಮಾಡಿಸ್ತೀನಿ, ಸಂಬಂಧಪಟ್ಟರ ಮೇಲೆ ಕ್ರಮಕ್ಕೆ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಎಷ್ಟರ ಮಟ್ಟಿಗೆ ಈಡೇರ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಓದುಗರು, ಕರ್ನಾಟಕದ ಎಲ್ಲ ಓದುಗರು ಅವರ ಪರವಾಗಿ ನಾನು ಇವತ್ತು ಮನವಿಯನ್ನು ಮಾಡ್ತಾಯಿದ್ದೀನಿ. ಮರುಮುದ್ರಣ ಆಗುತ್ತೆ ಸರ್. ಬರೋ ಮುದ್ರಣ ಆಗಲಿ ವಿಳಂಬ ಆದರೆ ನಿಮ್ಮ ಹೋರಾಟ ಆಟ ಬರ್ತದೆ. ನಮ್ಮದು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಮತ್ತು ಆಮರಣ ಉಪವಾಸವನ್ನು ಇಲ್ಲಿ ಕೈಗೊಳ್ಳುತ್ತೇವೆ. ಮತ್ತು ಎಲ್ಲ ಮಹಾನ್ ಸಾಹಿತಿಗಳ ಪುಸ್ತಕಗಳು ಮತ್ತು ಮರುಮುದ್ರಣ ಆಗುತ್ತೆ. ಹೆಸರು ಹೇಳಿ ಸರ್. ಹೆಸರು ಹೇಳಿ. ಶೇಷರಾವ್ ಮಾನೆ, ವಿಜಯಪುರ, ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ, ಜಿಲ್ಲಾ ಘಟಕ, ವಿಜಯಪುರ. ಹೇಳಿ ಸರ್, ಹೇಳಿ ಸರ್. ಬೋಳ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ವಿಜಯಪುರ ನಗರದ ವಿಜಯಪುರ ಜಿಲ್ಲಾ ಅಧಿಕಾರಿ ಕಚೇರಿಗೆ ಇವತ್ತಿನ ದಿನ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಕಾರಣ, ವಿಜಯಪುರ ನಗರದ ಗ್ರಂಥಾಲಯ ಕಾರ್ಯಾಲಯದಲ್ಲಿ ಸಾಕಷ್ಟು ಹಲವಾರು ಪುಸ್ತಕಗಳು ನೀರಲ್ಲಿ, ಮಳೆಯಲ್ಲಿ ತೊಯ್ದು ಹೋಗ್ತಾ ಇದ್ದಾವೆ. ಸುಮಾರು 5-6 ದಿನದಿಂದ ಆ ಪುಸ್ತಕಗಳು ಹೊರಗಡೆ ತಂದು ಒಂದು ಪ್ಲಾಸ್ಟಿಕ್ಕು ಹಚ್ಚಿ ಅದಕ್ಕೆ ಸಂರಕ್ಷಣೆ ಇಲ್ಲದೆ ಅವು ಪುಸ್ತಕಗಳು ಹೊರಗಡೆ ಇಟ್ಟಿದ್ದಾರೆ. ಮತ್ತು ನಾವು ವಿಚಾರಿಸಿದಾಗ ಅವು ಕೆಲಸಕ್ಕೆ ಬರಲಾರ್ದ ಪುಸ್ತಕದವು, ನಾವು ಅದು ರದ್ದಿಯಲ್ಲಿ ಹಾಕಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿವಂತ ಕಾರ್ಯಾಲಯ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಕಾರಣ, ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ 3 ದಿನದ ಅವಧಿಯಲ್ಲಿ ಮತ್ತೆ ಪುನಃ ಸೇಫ್ ಇಡುವಂತೆ ನಾವು ಕೇಳ್ಕೊಳ್ಳಿಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಯಾಕೆಂದರೆ ಆ ಲೈಬ್ರರಿಯಲ್ಲಿ ಇದ್ದಂಥ ಸುಮಾರು ಲೇಖಕರು ಬರೆದಂಥ ಪುಸ್ತಕಗಳು ಮತ್ತು ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಯಾವುದೋ ಒಂದು ವ್ಯವಸ್ಥೆ ಇಲ್ಲದೆ ಆ ಲೈಬ್ರರಿಯನ್ನು ಸುಮಾರು ವರ್ಷದಿಂದ ನಡೀತಾ ಬಂದಿದೆ. ಅದಕ್ಕೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಿಕ್ಕೆ ಇವತ್ತು ನಾವು ಎಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದೀವಿ. ಹೆಸರು? ನಾನು ಅಬ್ದುಲ್ ಜಾಕಿ ಎಸ್ ಪಟೇಲ್,
ಸಾಮಾಜಿಕ ಚಿಂತಕನಾಗಿ ಈ ಗಮನಕ್ಕೆ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತಾ ಇದ್ದೀವಿ. ಬರ್ರಿ ಸರ್.